ಗಳನ್ನ ಪತ್ತೆ ಮಾಡುವಂತ ಕೆಲಸ ಆಗ್ತಾ ಇದೆ. ಕೊಪ್ಪಳದಲ್ಲೂ ಕೂಡ ಇಬ್ಬರು ಪಾಕಿಸ್ತಾನ ಪ್ರಜೆಗಳಿದ್ದಾರೆ. ಮುನಿರಾಬಾದ್ನಲ್ಲಿದ್ದಾರೆ ಇಬ್ಬರು ಮಹಿಳೆಯರು. ಭಾರತೀಯರನ್ನ ಮದುವೆ ಆಗಿದ್ದಾರೆ ಇವರಿಬ್ಬರು ಮಹಿಳೆಯರು. ಸೊ ಈಗಾಗಲೇ ಒಬ್ಬ ಮಹಿಳೆ ಪಾಕಿಸ್ತಾನಕ್ಕೆ ಆಲ್ರೆಡಿ ಹೋಗಾಯಿತು. ಇನ್ನೊಬ್ಬ ಮಹಿಳೆ ಮಾತ್ರ ಮುನಿರಾಬಾದ್ನಲ್ಲಿದ್ದಾರೆ. ದೀರ್ಘಾವಧಿ ವೀಸಾವನ್ನ ಇರೋ ಕಾರಣಕ್ಕೆ ವಿನಾಯಿತಿಯನ್ನ ಕೊಡಲಾಯಿತು ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಕೊಪ್ಪಳ ಎಸ್ಪಿ ರಾಮ್ ಎಲ್ ಅರಸಿದ್ದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರ ಹತ್ರ ದೀರ್ಘಾವಧಿ ವೀಸಾ ಇದೆ, ಈ ಕಾರಣದಿಂದ ಇರೋಕೆ ಒಂದು ವಿನಾಯಿತಿ ಕೊಟ್ಟಿದ್ವಿ ಅಂತ ಹೇಳ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಇಬ್ಬರು ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಇದರಲ್ಲಿ ಮದುವೆ ಆಗಿಬಿಟ್ಟು ಬಂದಿದ್ದಾರೆ. ಒಬ್ಬರು ಸುಮಾರು 30 ವರ್ಷಕ್ಕಿಂತ ಮೇಲೆ ಆಯಿತು ಮದುವೆ ಆಗಿಬಿಟ್ಟು, ಇನ್ನೊಬ್ಬರು 19 ವರ್ಷ ಆಗಿಬಿಟ್ಟು ಅವರು ಇಲ್ಲೇ ಲಾಂಗ್ ಟರ್ಮ್ ವೀಸಾ ಮೇಲೆ ವರ್ಷ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊತಾ ಬಂದಿದ್ದಾರೆ ಅವರು. ಸೊ ನಿನ್ನೆ ಸರ್ಕಾರದ ಆದೇಶ ಹಾಗೂ ನಮ್ಮ ಮೊನ್ನೆ ಡಿಜಿ ಅಂಡ್ ಐಜಿಪಿ ಅವರ ಆದೇಶ ಮೇರೆಗೆ ಲಾಂಗ್ ಟರ್ಮ್ ವೀಸಾ ಅವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದು. ಸೊ ಅದರ ಪ್ರಯುಕ್ತ ಅವರು ಇಲ್ಲೇ ಇರ್ಬೋದಾಗಿದೆ, ಅವರೇನು ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಇಬ್ಬರು ಪ್ರಜೆಗಳು ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯಪಟ್ಟಿಗೆ ಇದ್ದಿದ್ದಾರೆ. ಅದರಲ್ಲಿ ಒಬ್ಬರು ಆಲ್ರೆಡಿ ಪಾಕಿಸ್ತಾನ ದೇಶಕ್ಕೆ ಅವರು ಈ ಏಪ್ರಿಲ್ 1ನೇ ವಾರದಲ್ಲಿ ಅವರು ರಿಲೇಟಿವ್ಸ್ ಮೀಟ್ ಮಾಡೋಕ್ಕೆ ಆಲ್ರೆಡಿ ಹೋಗಿದ್ದಾರೆ. ಸದ್ಯ ಮಟ್ಟಿಗೆ ಒಬ್ಬರು ಪ್ರಜೆಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪತ್ತೆ ಮಾಡುವಂತ ಕೆಲಸ ಆಗ್ತಾ ಇದೆ. ಕೊಪ್ಪಳದಲ್ಲೂ ಕೂಡ ಇಬ್ಬರು ಪಾಕಿಸ್ತಾನ ಪ್ರಜೆಗಳಿದ್ದಾರೆ. ಮುನಿರಾಬಾದ್ನಲ್ಲಿದ್ದಾರೆ ಇಬ್ಬರು ಮಹಿಳೆಯರು. ಭಾರತೀಯರನ್ನ ಮದುವೆ ಆಗಿದ್ದಾರೆ ಇವರಿಬ್ಬರು ಮಹಿಳೆಯರು. ಸೊ ಈಗಾಗಲೇ ಒಬ್ಬ ಮಹಿಳೆ ಪಾಕಿಸ್ತಾನಕ್ಕೆ ಆಲ್ರೆಡಿ ಹೋಗಾಯಿತು. ಇನ್ನೊಬ್ಬ ಮಹಿಳೆ ಮಾತ್ರ ಮುನಿರಾಬಾದ್ನಲ್ಲಿದ್ದಾರೆ. ದೀರ್ಘಾವಧಿ ವೀಸಾವನ್ನ ಇರೋ ಕಾರಣಕ್ಕೆ ವಿನಾಯಿತಿಯನ್ನ ಕೊಡಲಾಯಿತು ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಕೊಪ್ಪಳ ಎಸ್ಪಿ ರಾಮ್ ಎಲ್ ಅರಸಿದ್ದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರ ಹತ್ರ ದೀರ್ಘಾವಧಿ ವೀಸಾ ಇದೆ, ಈ ಕಾರಣದಿಂದ ಇರೋಕೆ ಒಂದು ವಿನಾಯಿತಿ ಕೊಟ್ಟಿದ್ವಿ ಅಂತ ಹೇಳ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಇಬ್ಬರು ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಇದರಲ್ಲಿ ಮದುವೆ ಆಗಿಬಿಟ್ಟು ಬಂದಿದ್ದಾರೆ. ಒಬ್ಬರು ಸುಮಾರು 30 ವರ್ಷಕ್ಕಿಂತ ಮೇಲೆ ಆಯಿತು ಮದುವೆ ಆಗಿಬಿಟ್ಟು, ಇನ್ನೊಬ್ಬರು 19 ವರ್ಷ ಆಗಿಬಿಟ್ಟು ಅವರು ಇಲ್ಲೇ ಲಾಂಗ್ ಟರ್ಮ್ ವೀಸಾ ಮೇಲೆ ವರ್ಷ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊತಾ ಬಂದಿದ್ದಾರೆ ಅವರು. ಸೊ ನಿನ್ನೆ ಸರ್ಕಾರದ ಆದೇಶ ಹಾಗೂ ನಮ್ಮ ಮೊನ್ನೆ ಡಿಜಿ ಅಂಡ್ ಐಜಿಪಿ ಅವರ ಆದೇಶ ಮೇರೆಗೆ ಲಾಂಗ್ ಟರ್ಮ್ ವೀಸಾ ಅವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದು. ಸೊ ಅದರ ಪ್ರಯುಕ್ತ ಅವರು ಇಲ್ಲೇ ಇರ್ಬೋದಾಗಿದೆ, ಅವರೇನು ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಇಬ್ಬರು ಪ್ರಜೆಗಳು ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯಪಟ್ಟಿಗೆ ಇದ್ದಿದ್ದಾರೆ. ಅದರಲ್ಲಿ ಒಬ್ಬರು ಆಲ್ರೆಡಿ ಪಾಕಿಸ್ತಾನ ದೇಶಕ್ಕೆ ಅವರು ಈ ಏಪ್ರಿಲ್ 1ನೇ ವಾರದಲ್ಲಿ ಅವರು ರಿಲೇಟಿವ್ಸ್ ಮೀಟ್ ಮಾಡೋಕ್ಕೆ ಆಲ್ರೆಡಿ ಹೋಗಿದ್ದಾರೆ. ಸದ್ಯ ಮಟ್ಟಿಗೆ ಒಬ್ಬರು ಪ್ರಜೆಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪತ್ತೆ ಮಾಡುವಂತ ಕೆಲಸ ಆಗ್ತಾ ಇದೆ. ಕೊಪ್ಪಳದಲ್ಲೂ ಕೂಡ ಇಬ್ಬರು ಪಾಕಿಸ್ತಾನ ಪ್ರಜೆಗಳಿದ್ದಾರೆ. ಮುನಿರಾಬಾದ್ನಲ್ಲಿದ್ದಾರೆ ಇಬ್ಬರು ಮಹಿಳೆಯರು. ಭಾರತೀಯರನ್ನ ಮದುವೆ ಆಗಿದ್ದಾರೆ ಇವರಿಬ್ಬರು ಮಹಿಳೆಯರು. ಸೊ ಈಗಾಗಲೇ ಒಬ್ಬ ಮಹಿಳೆ ಪಾಕಿಸ್ತಾನಕ್ಕೆ ಆಲ್ರೆಡಿ ಹೋಗಾಯಿತು. ಇನ್ನೊಬ್ಬ ಮಹಿಳೆ ಮಾತ್ರ ಮುನಿರಾಬಾದ್ನಲ್ಲಿದ್ದಾರೆ. ದೀರ್ಘಾವಧಿ ವೀಸಾವನ್ನ ಇರೋ ಕಾರಣಕ್ಕೆ ವಿನಾಯಿತಿಯನ್ನ ಕೊಡಲಾಯಿತು ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಕೊಪ್ಪಳ ಎಸ್ಪಿ ರಾಮ್ ಎಲ್ ಅರಸಿದ್ದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರ ಹತ್ರ ದೀರ್ಘಾವಧಿ ವೀಸಾ ಇದೆ, ಈ ಕಾರಣದಿಂದ ಇರೋಕೆ ಒಂದು ವಿನಾಯಿತಿ ಕೊಟ್ಟಿದ್ವಿ ಅಂತ ಹೇಳ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಇಬ್ಬರು ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಇದರಲ್ಲಿ ಮದುವೆ ಆಗಿಬಿಟ್ಟು ಬಂದಿದ್ದಾರೆ. ಒಬ್ಬರು ಸುಮಾರು 30 ವರ್ಷಕ್ಕಿಂತ ಮೇಲೆ ಆಯಿತು ಮದುವೆ ಆಗಿಬಿಟ್ಟು, ಇನ್ನೊಬ್ಬರು 19 ವರ್ಷ ಆಗಿಬಿಟ್ಟು ಅವರು ಇಲ್ಲೇ ಲಾಂಗ್ ಟರ್ಮ್ ವೀಸಾ ಮೇಲೆ ವರ್ಷ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊತಾ ಬಂದಿದ್ದಾರೆ ಅವರು. ಸೊ ನಿನ್ನೆ ಸರ್ಕಾರದ ಆದೇಶ ಹಾಗೂ ನಮ್ಮ ಮೊನ್ನೆ ಡಿಜಿ ಅಂಡ್ ಐಜಿಪಿ ಅವರ ಆದೇಶ ಮೇರೆಗೆ ಲಾಂಗ್ ಟರ್ಮ್ ವೀಸಾ ಅವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದು. ಸೊ ಅದರ ಪ್ರಯುಕ್ತ ಅವರು ಇಲ್ಲೇ ಇರ್ಬೋದಾಗಿದೆ, ಅವರೇನು ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಇಬ್ಬರು ಪ್ರಜೆಗಳು ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯಪಟ್ಟಿಗೆ ಇದ್ದಿದ್ದಾರೆ. ಅದರಲ್ಲಿ ಒಬ್ಬರು
ಆಲ್ರೆಡಿ ಪಾಕಿಸ್ತಾನ ದೇಶಕ್ಕೆ ಅವರು ಈ ಏಪ್ರಿಲ್ 1ನೇ ವಾರದಲ್ಲಿ ಅವರು ರಿಲೇಟಿವ್ಸ್ ಮೀಟ್ ಮಾಡೋಕ್ಕೆ ಆಲ್ರೆಡಿ ಹೋಗಿದ್ದಾರೆ. ಸದ್ಯ ಮಟ್ಟಿಗೆ ಒಬ್ಬರು ಪ್ರಜೆಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪತ್ತೆ ಮಾಡುವಂತ ಕೆಲಸ ಆಗ್ತಾ ಇದೆ. ಕೊಪ್ಪಳದಲ್ಲೂ ಕೂಡ ಇಬ್ಬರು ಪಾಕಿಸ್ತಾನ ಪ್ರಜೆಗಳಿದ್ದಾರೆ. ಮುನಿರಾಬಾದ್ನಲ್ಲಿದ್ದಾರೆ ಇಬ್ಬರು ಮಹಿಳೆಯರು, ಭಾರತೀಯರನ್ನ ಮದುವೆ ಆಗಿದ್ದಾರೆ ಇವರಿಬ್ಬರು ಮಹಿಳೆಯರು. ಸೊ ಈಗಾಗಲೇ ಒಬ್ಬ ಮಹಿಳೆ ಪಾಕಿಸ್ತಾನಕ್ಕೆ ಆಲ್ರೆಡಿ ಹೋಗಾಯಿತು, ಇನ್ನೊಬ್ಬ ಮಹಿಳೆ ಮಾತ್ರ ಮುನಿರಾಬಾದ್ನಲ್ಲಿದ್ದಾರೆ. ದೀರ್ಘಾವಧಿ ವೀಸಾವನ್ನ ಇರೋ ಕಾರಣಕ್ಕೆ ವಿನಾಯಿತಿಯನ್ನ ಕೊಡಲಾಯಿತು ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಕೊಪ್ಪಳ ಎಸ್ಪಿ ರಾಮ್ ಎಲ್ ಅರಸಿದ್ದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರ ಹತ್ರ ದೀರ್ಘಾವಧಿ ವೀಸಾ ಇದೆ, ಈ ಕಾರಣದಿಂದ ಇರೋಕೆ ಒಂದು ವಿನಾಯಿತಿ ಕೊಟ್ಟಿದ್ವಿ ಅಂತ ಹೇಳ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಇಬ್ಬರು ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಇದರಲ್ಲಿ ಮದುವೆ ಆಗಿಬಿಟ್ಟು ಬಂದಿದ್ದಾರೆ. ಒಬ್ಬರು ಸುಮಾರು 30 ವರ್ಷಕ್ಕಿಂತ ಮೇಲೆ ಆಯಿತು ಮದುವೆ ಆಗಿಬಿಟ್ಟು, ಇನ್ನೊಬ್ಬರು 19 ವರ್ಷ ಆಗಿಬಿಟ್ಟು ಅವರು ಇಲ್ಲೇ ಲಾಂಗ್ ಟರ್ಮ್ ವೀಸಾ ಮೇಲೆ ವರ್ಷ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊತಾ ಬಂದಿದ್ದಾರೆ ಅವರು. ಸೊ ನಿನ್ನೆ ಸರ್ಕಾರದ ಆದೇಶ ಹಾಗೂ ನಮ್ಮ ಮೊನ್ನೆ ಡಿಜಿ ಅಂಡ್ ಐಜಿಪಿ ಅವರ ಆದೇಶ ಮೇರೆಗೆ ಲಾಂಗ್ ಟರ್ಮ್ ವೀಸಾ ಅವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದು. ಸೊ ಅದರ ಪ್ರಯುಕ್ತ ಅವರು ಇಲ್ಲೇ ಇರ್ಬೋದಾಗಿದೆ, ಅವರೇನು ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಇಬ್ಬರು ಪ್ರಜೆಗಳು ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯಪಟ್ಟಿಗೆ ಇದ್ದಿದ್ದಾರೆ. ಅದರಲ್ಲಿ ಒಬ್ಬರು ಆಲ್ರೆಡಿ ಪಾಕಿಸ್ತಾನ ದೇಶಕ್ಕೆ ಅವರು ಈ ಏಪ್ರಿಲ್ 1ನೇ ವಾರದಲ್ಲಿ ಅವರು ರಿಲೇಟಿವ್ಸ್ ಮೀಟ್ ಮಾಡೋಕ್ಕೆ ಆಲ್ರೆಡಿ ಹೋಗಿದ್ದಾರೆ. ಸದ್ಯ ಮಟ್ಟಿಗೆ ಒಬ್ಬರು ಪ್ರಜೆಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪತ್ತೆ ಮಾಡುವಂತ ಕೆಲಸ ಆಗ್ತಾ ಇದೆ. ಕೊಪ್ಪಳದಲ್ಲೂ ಕೂಡ ಇಬ್ಬರು ಪಾಕಿಸ್ತಾನ ಪ್ರಜೆಗಳಿದ್ದಾರೆ. ಮುನಿರಾಬಾದ್ನಲ್ಲಿದ್ದಾರೆ ಇಬ್ಬರು ಮಹಿಳೆಯರು, ಭಾರತೀಯರನ್ನ ಮದುವೆ ಆಗಿದ್ದಾರೆ ಇವರಿಬ್ಬರು ಮಹಿಳೆಯರು. ಸೊ ಈಗಾಗಲೇ ಒಬ್ಬ ಮಹಿಳೆ ಪಾಕಿಸ್ತಾನಕ್ಕೆ ಆಲ್ರೆಡಿ ಹೋಗಾಯಿತು, ಇನ್ನೊಬ್ಬ ಮಹಿಳೆ ಮಾತ್ರ ಮುನಿರಾಬಾದ್ನಲ್ಲಿದ್ದಾರೆ. ದೀರ್ಘಾವಧಿ ವೀಸಾವನ್ನ ಇರೋ ಕಾರಣಕ್ಕೆ ವಿನಾಯಿತಿಯನ್ನ ಕೊಡಲಾಯಿತು ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಕೊಪ್ಪಳ ಎಸ್ಪಿ ರಾಮ್ ಎಲ್ ಅರಸಿದ್ದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರ ಹತ್ರ ದೀರ್ಘಾವಧಿ ವೀಸಾ ಇದೆ, ಈ ಕಾರಣದಿಂದ ಇರೋಕೆ ಒಂದು ವಿನಾಯಿತಿ ಕೊಟ್ಟಿದ್ವಿ ಅಂತ ಹೇಳ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಇಬ್ಬರು ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಇದರಲ್ಲಿ ಮದುವೆ ಆಗಿಬಿಟ್ಟು ಬಂದಿದ್ದಾರೆ. ಒಬ್ಬರು ಸುಮಾರು 30 ವರ್ಷಕ್ಕಿಂತ ಮೇಲೆ ಆಯಿತು ಮದುವೆ ಆಗಿಬಿಟ್ಟು, ಇನ್ನೊಬ್ಬರು 19 ವರ್ಷ ಆಗಿಬಿಟ್ಟು ಅವರು ಇಲ್ಲೇ ಲಾಂಗ್ ಟರ್ಮ್ ವೀಸಾ ಮೇಲೆ ವರ್ಷ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊತಾ ಬಂದಿದ್ದಾರೆ ಅವರು. ಸೊ ನಿನ್ನೆ ಸರ್ಕಾರದ ಆದೇಶ ಹಾಗೂ ನಮ್ಮ ಮೊನ್ನೆ ಡಿಜಿ ಅಂಡ್ ಐಜಿಪಿ ಅವರ ಆದೇಶ ಮೇರೆಗೆ ಲಾಂಗ್ ಟರ್ಮ್ ವೀಸಾ ಅವರಿಗೆ ಎಕ್ಸೆಂಪ್ಷನ್. ಕೊಟ್ಟಿದ್ದು. ಸೊ ಅದರ ಪ್ರಯುಕ್ತ ಅವರು ಇಲ್ಲೇ ಇರ್ಬೋದಾಗಿದೆ, ಅವರೇನು ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಇಬ್ಬರು ಪ್ರಜೆಗಳು ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯಪಟ್ಟಿಗೆ ಇದ್ದಿದ್ದಾರೆ. ಅದರಲ್ಲಿ ಒಬ್ಬರು ಆಲ್ರೆಡಿ ಪಾಕಿಸ್ತಾನ ದೇಶಕ್ಕೆ ಅವರು ಈ ಏಪ್ರಿಲ್ 1ನೇ ವಾರದಲ್ಲಿ ಅವರು ರಿಲೇಟಿವ್ಸ್ ಮೀಟ್ ಮಾಡೋಕ್ಕೆ ಆಲ್ರೆಡಿ ಹೋಗಿದ್ದಾರೆ. ಸದ್ಯ ಮಟ್ಟಿಗೆ ಒಬ್ಬರು ಪ್ರಜೆಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪತ್ತೆ ಮಾಡುವಂತ ಕೆಲಸ ಆಗ್ತಾ ಇದೆ. ಕೊಪ್ಪಳದಲ್ಲೂ ಕೂಡ ಇಬ್ಬರು ಪಾಕಿಸ್ತಾನ ಪ್ರಜೆಗಳಿದ್ದಾರೆ. ಮುನಿರಾಬಾದ್ನಲ್ಲಿದ್ದಾರೆ ಇಬ್ಬರು ಮಹಿಳೆಯರು, ಭಾರತೀಯರನ್ನ ಮದುವೆ ಆಗಿದ್ದಾರೆ ಇವರಿಬ್ಬರು ಮಹಿಳೆಯರು. ಸೊ ಈಗಾಗಲೇ ಒಬ್ಬ ಮಹಿಳೆ ಪಾಕಿಸ್ತಾನಕ್ಕೆ ಆಲ್ರೆಡಿ ಹೋಗಾಯಿತು, ಇನ್ನೊಬ್ಬ ಮಹಿಳೆ ಮಾತ್ರ ಮುನಿರಾಬಾದ್ನಲ್ಲಿದ್ದಾರೆ. ದೀರ್ಘಾವಧಿ ವೀಸಾವನ್ನ ಇರೋ ಕಾರಣಕ್ಕೆ ವಿನಾಯಿತಿಯನ್ನ ಕೊಡಲಾಯಿತು ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಕೊಪ್ಪಳ ಎಸ್ಪಿ ರಾಮ್ ಎಲ್ ಅರಸಿದ್ದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರ ಹತ್ರ ದೀರ್ಘಾವಧಿ ವೀಸಾ ಇದೆ, ಈ ಕಾರಣದಿಂದ ಇರೋಕೆ ಒಂದು ವಿನಾಯಿತಿ ಕೊಟ್ಟಿದ್ವಿ ಅಂತ ಹೇಳ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಇಬ್ಬರು ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಇದರಲ್ಲಿ ಮದುವೆ ಆಗಿಬಿಟ್ಟು ಬಂದಿದ್ದಾರೆ. ಒಬ್ಬರು ಸುಮಾರು 30 ವರ್ಷಕ್ಕಿಂತ ಮೇಲೆ ಆಯಿತು ಮದುವೆ ಆಗಿಬಿಟ್ಟು, ಇನ್ನೊಬ್ಬರು 19 ವರ್ಷ ಆಗಿಬಿಟ್ಟು ಅವರು ಇಲ್ಲೇ ಲಾಂಗ್ ಟರ್ಮ್ ವೀಸಾ ಮೇಲೆ ವರ್ಷ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊತಾ ಬಂದಿದ್ದಾರೆ ಅವರು. ಸೊ ನಿನ್ನೆ ಸರ್ಕಾರದ ಆದೇಶ ಹಾಗೂ ನಮ್ಮ ಮೊನ್ನೆ ಡಿಜಿ ಅಂಡ್ ಐಜಿಪಿ ಅವರ ಆದೇಶ ಮೇರೆಗೆ ಲಾಂಗ್ ಟರ್ಮ್ ವೀಸಾ ಅವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದು. ಸೊ ಅದರ ಪ್ರಯುಕ್ತ ಅವರು
ಇಲ್ಲೇ ಇರ್ಬೋದಾಗಿದೆ, ಅವರೇನು ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಇಬ್ಬರು ಪ್ರಜೆಗಳು ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯಪಟ್ಟಿಗೆ ಇದ್ದಿದ್ದಾರೆ. ಅದರಲ್ಲಿ ಒಬ್ಬರು ಆಲ್ರೆಡಿ ಪಾಕಿಸ್ತಾನ ದೇಶಕ್ಕೆ ಅವರು ಈ ಏಪ್ರಿಲ್ 1ನೇ ವಾರದಲ್ಲಿ ಅವರು ರಿಲೇಟಿವ್ಸ್ ಮೀಟ್ ಮಾಡೋಕ್ಕೆ ಆಲ್ರೆಡಿ ಹೋಗಿದ್ದಾರೆ. ಈ ಸದ್ಯ ಮಟ್ಟಿಗೆ ಒಬ್ಬರು ಪ್ರಜೆಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ